ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಬೈಕರ್ ಬಾಂಡ್ ರವಿ. ಸೊ ಇವತ್ತು ಡೇ 3. ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಗುಜರಾತ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನಾವು ಫ್ರಮ್ ಬ್ಯಾಂಗ್ಳೂರ್ ಟು ಗುಜರಾತು 1220 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ 2 ಡೇಸಲ್ಲಿ ಗುಜರಾತಿಗೆ ರೀಚ್ ಆಗಿದ್ವಿ. ಬಟ್ ಅನ್ಅವಾಯ್ಡಬಲ್ ಸಿಚುವೇಶನ್ನು, ಎಮರ್ಜೆನ್ಸಿ ಇದ್ದಿದ್ದರಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಯ್ತು. ಸೊ ಅದಕ್ಕೆ ಡೇ 3 ನಾವು ಟುವರ್ಡ್ಸ್ ಬ್ಯಾಂಗ್ಳೂರ್ ರೈಡ್ ಮಾಡ್ತಾಯಿದ್ದೀವಿ. ಸೊ ತುಂಬ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಆಗ್ತಾ ಇದೆ. ಬೇಜಾರಿದೆ ದೂರಿಂದ ಬಂದು ವಾಪಸ್ ಹೋಗ್ತಿದ್ದೀವಿ ಅನ್ನೋದು. ಬಟ್ ಅಗೈನ್ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಫಸ್ಟ್, ಬೇರೆ ಎಲ್ಲ ನೆಕ್ಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಅದೇನೇ ಇರುತ್ತೆ. ಸೊ ಬಟ್ ಹಂಗಂತ ಈ ರೈಡ್ನ ಕಂಟಿನ್ಯೂ ಮಾಡಲ್ಲ ಅಂತಲ್ಲ. ಈಗ ಆ್ಯಸ್ ಆಫ್ ನೌ ಈ ಮೂಮೆಂಟಲ್ಲಿ ಕ್ಯಾನ್ಸಲ್ ಡ್ರಾಪ್ ಮಾಡಿಕೊಂಡು ವಾಪಸ್ ಹೋಗ್ತಿರೋದು. ಸ್ವಲ್ಪ ದಿವಸ ಬಿಟ್ಟು ಎಲ್ಲ ಥಿಂಗ್ಸ್ ಸಾರ್ಟೆಡ್ ಆದಮೇಲೆ ಅಲ್ಲಿ ಕಂಟಿನ್ಯೂ ದಿಸ್ ರೈಡ್. ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಈಗ ಗುಜರಾತಿಂದ ವಾಪಸ್ಸು ಟುವರ್ಡ್ಸ್ ಬ್ಯಾಂಗ್ಳೂರ್ ರೈಡ್ ಮಾಡ್ತಿದ್ದೀವಿ. ನೀವೀಗೇನು ನೋಡ್ತಿದ್ದೀರಾ, ಇದು ಗುಜರಾತ್ನ ಬ್ಯಾರಾ ಅನ್ನೋ ಸಿಟಿ. ಬಟ್ ನಾವೀಗ ಬ್ಯಾರಾಯಿಂದ ಸೂರತ್ ಕೋಲ್ಕತ್ತಾ ಹೈವೇಗೆ ಕನೆಕ್ಟ್ ಆಗ್ತಿದ್ದೀವಿ. ಈಗ ಅಬ್ಸರ್ವ್ ಮಾಡ್ಬೋದು ನೋಡಿ, ಇದು ಸೂರತ್ ಕೋಲ್ಕತ್ತಾ ಹೈವೇ. ಹಾಂ ಸರ್. ಗುಜರಾತ್ ರೋಡ್ಸ್ ಅಂತೂ ಅಮೇಝಿಂಗ್ ಆಗಿದೆ, ನೀವು ನೋಡ್ಬೋದು. ಬ್ಯೂಟಿಫುಲ್ ರೋಡ್ಸ್. ನಾನು ಅರುಣ್ ಸರ್ ಜೊತೆ ಕನೆಕ್ಟ್ ಆಗಿರ್ತೀನಿ ಇಂಟರ್ಕಾಮಲ್ಲಿ. ಇನ್ ಬಿಟ್ವೀನ್ ಅವ್ರ ವಾಯ್ಸು ನಿಮಗೆ ಕೇಳಿಸ್ಬೋದು. ಸೊ ಏನಾದರೂ ಅಪ್ಡೇಟ್ ಇದ್ರು ಅವರು ಕೊಡ್ತಿರ್ತಾರೆ. ಸೊ ರೈಡಿಂಗಲ್ಲಿ ಈ ಥರ ಇನ್ನೊಬ್ರು ರೈಡರ್ ಜೊತೆ ಕನೆಕ್ಟ್ ಆದಾಗ ಅಡ್ವಾಂಟೇಜ್ ಈ ಥರ. ಮುಂದೆ ಏನಾದರೂ ಏನಂತಾರೆ ಓವರ್ಟೇಕ್ ಮಾಡಬೇಕಾದ್ರೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು, ರೋಡು ಹಳ್ಳ ಇದೆ ಆ ಥರ ಎಲ್ಲ ಇತ್ತು ಅಂದಾಗ ಕಮ್ಯುನಿಕೇಟ್ ಮಾಡ್ತಾರೆ. ಏನೋ ಒಂದು ಅಡ್ಡ ಬರ್ತಿದೆ. ಸೊ ಈ ಥರ ಎಲ್ಲ ಇದ್ದಾಗ ರೈಡರ್ಸ್ ಟು ರೈಡರ್ ಕನೆಕ್ಟ್ ಆಗಿದ್ದಾಗ ಕಮ್ಯುನಿಕೇಟ್ ಮಾಡ್ಕೊಂಡು ಹೋಗೋದು ತುಂಬ ಯೂಸ್ಫುಲ್. ನಾವೀಗ ಗುಜರಾತಿಂದ ಮಹಾರಾಷ್ಟ್ರ ಎಂಟ್ರ್ ಆಗ್ತಿದ್ದೀವಿ. ನೋಡಿ, ನೀವು ಹೈವೇನೇ ನೋಡ್ತಿದ್ರಿ, ಈ ಥರನೂ ನೋಡಿ ಬೆಟ್ಟನೂ ಎಲ್ಲ ಕೊರ್ಕೊಂಡು ಮಧ್ಯದಲ್ಲಿ ರೋಡ್ ಮಾಡ್ತಾವ್ರೆ. ರೋಡ್ ಆಗಕ್ಕೆ ಮುಂಚೆನೇ ನಾವು ಅದರಲ್ಲಿ ಉದ್ಘಾಟನೆ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಾವೇ ಅಂತಲ್ಲ, ಎಲ್ಲರೂ ಹೋಗ್ತಿದ್ದಾರೆ. ಆಫ್ ರೋಡ್ ಮಾಡ್ತಾ ಇದ್ದೀವಿ ಈಗ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಆನ್ ರೋಡ್ ಆಯಿತು, ಇದು ಆಫ್ ರೋಡ್. ಇದೇ ರೋಡಲ್ಲಿ ಮಳೆ ಬಂದರೆ ಕೆಸರು ಗದ್ದೆ ಆಗ್ಬಿಟ್ಟಿರುತ್ತೆ. ನೋಡಿ, ಲೆಫ್ಟಲ್ಲಿ ಏನು ಬೆಟ್ಟಗಳು ಕಾಣ್ತಿದೆ, ನನಗೆ ಕಂಟಿನ್ಯೂಯೇಷನ್ನೇ ಇದೆ. ಮುಂದೆನೂ ಇದೆ, ರೈಟಿಗೂ ಇದೆ. ಇಲ್ಲಿನ ಬೆಟ್ಟಗಳು ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ ನಮ್ಮ ಕಡೆ ಬೆಟ್ಟಗಳಿಗೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಬೆಟ್ಟಗಳು. ನಮ್ದ್ರಲ್ಲೆಲ್ಲ ಮರಗಳೆಲ್ಲ ಇರುತ್ತೆ ಬೆಟ್ಟಗಳಲ್ಲಿ, ಇದ್ರಲ್ಲಿ ಸ್ವಲ್ಪ ಕಡಿಮೆನೆ ನೀವು ಅಬ್ಸರ್ವ್ ಮಾಡಿದ್ರೆ. ನನಗೇನೋ ಒಂದು ಸ್ವಲ್ಪ ನಮ್ಮ ಬೆಟ್ಟಗಳಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಿದೆ. ನಿಮಗೂ ಅದೇ ಥರ ಫೀಲ್ ಆಯಿತು ಅಂತಂದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ನೋಡಿ ಹೈವೇ ಆಯಿತು. ಬೆಟ್ಟಗಳು ಲೆಫ್ಟಲ್ಲಿ ನೋಡಿ, ರೈಟಲ್ಲೂ ಬೆಟ್ಟ, ಲೆಫ್ಟಲ್ಲೂ ಬೆಟ್ಟ, ಮಧ್ಯದಲ್ಲಿ ನಾವು ಗಾಡಿ ಓಡಿಸ್ತಿರೋದು ವ್ಯಾಲಿ ಅಂತ ಕರೀತಾರೆ. ಈ ಕಣಿವೆ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ಬರ್ತಿದ್ದಾನೆ ಲಾರಿ. ಉದ್ದ ಇದೆ. ನಮ್ಮ ಕಡೆ ಕುರಿಗಳಿಗಿಂತ ನಾರ್ಮಲ್ ಆಗಿ ನಮ್ಮ ಕಡೆ ಕುರಿಗಳು ಎಲ್ಲ ಕಡಿಮೆ, ಚಿಕ್ಕ ಚಿಕ್ಕದ್ದು. ಇಲ್ಲಿ ಉದ್ದ ಇದೆ ಜಾಸ್ತಿ. ಲಾಸ್ಟ್ ಒಂದು ಸ್ವಲ್ಪ ದಿವಸದ ಹಿಂದೆ ಇದೇ ಕಾಂಟ್ರವರ್ಸಿ ಅಲ್ವಾ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು. ಕುರಿಗೆ
ಬಹಳ ಉದ್ದ ಇದೆ ಅಂತ ಒಬ್ರು, ಇಲ್ಲ ಅಂತ ಒಬ್ರು. ನಾವೀಗಿರೋದು ಮಹಾರಾಷ್ಟ್ರದಲ್ಲಿ. ಈ ಕುರಿಗಳನ್ನ ನೋಡಿದ್ದು ಮಹಾರಾಷ್ಟ್ರದಲ್ಲೇ. ಹಾ. ಏನೊಬ್ಬ ಆಲ್ಟೋದನು ದಾರಿ ಬಿಡದೆ ಆಟ ಆಡಿಸ್ತಿದ್ದಾನೆ. ಹಾ, ಹಾ, ಬಂದೆ. ನಾವೀಗ ಆಸ್ ಆಫ್ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಔರಂಗಾಬಾದ್ ಕಡೆಗೆ ಹೋಗ್ತಾ ಇದ್ದೀವಿ. ಔರಂಗಾಬಾದ್ ಇದು ಅರೌಂಡ್ 70 ಕಿಲೋಮೀಟರ್ಸ್ ಇದೆ. ಸೊ ಔರಂಗಾಬಾದಿಂದ ಸೋಲಾಪುರ್ಗೆ ಹೋಗ್ಬೇಕು. ರೋಡ್ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ಒಳ್ಳೆ ಸ್ಪೀಡ್ಸ್ ಕವರ್ ಮಾಡ್ತಿದ್ದೀವಿ. Day 4, riding towards Bangalore. ಸೊ ನಾವೀಗ ಆಸ್ ಆಫ್ ನಾವು ಸೋಲಾಪುರಲ್ಲಿದ್ದೀವಿ. ಸೋಲಾಪುರಿಂದ ಬ್ಯಾಂಗ್ಳೂರಿಗೆ ಹೋಗ್ತಿರೋದು. ಸೊ 650 ಕಿಲೋಮೀಟರ್ಸ್ ಜರ್ನಿ ಶುರು ಮಾಡಿದ್ದೀವಿ. ಹಾಂ, ಹೌದು. ಹೌದು. ಹಾಂ, ಹಾಂ. ಓ ಇಲ್ಲ. ಹಾಂ, ಹಾಂ ಸರ್. ಇಲ್ಲ ಇಲ್ಲ, ಹತ್ತು ಕಡೆನೇ ನಿಲ್ಸ್ಕೊಳ್ಳೋಣ. ಯಾಕೆಂದ್ರೆ ಗಾಡಿ ಫ್ರಂಟ್ ಫೇಸಿಂಗ್ ಬರುತ್ತೆ ಅಂತ. ಫ್ರಂಟ್ ಫೇಸಿಂಗ್. ಹಾಂ, ನಿಲ್ಸ್ಕೊಳ್ಳೋಣ. ಓಕೆ 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 ಓಕೆ. ಹಾಂ, ನಾವೀಗ ಬ್ಯಾಂಗ್ಳೂರ್ ಪುಣೆ ಹೈವೇಗೆ ಕನೆಕ್ಟ್ ಆಗ್ತಿದ್ದೀವಿ. ಆಸ್ ಆಫ್ ನಾವು ಚಿತ್ರದುರ್ಗದಲ್ಲಿದ್ದೀವಿ.
ನಾವೀಗ ಪ್ರೆಸೆಂಟ್ ತುಮಕೂರಲ್ಲಿದ್ದೀವಿ. ಬ್ಯಾಂಗ್ಳೂರ್ 67 ಕಿಲೋಮೀಟ್ರು. ಇನ್ನೊಂದು 1 hour ಅಲ್ಲಿ ನಮ್ಮ ಮನೆ ಸೇರ್ಕೊಂತೀವಿ. ರೀಚ್ ಆದ್ವಿ. ಅರುಣ್ ಸರ್ ಅವರು ಡಿಸ್ಪ್ಯಾಚ್ ಆದರು. ಓಕೆ, ಫೈನಲಿ ಬ್ಯಾಂಗ್ಳೂರ್ ರೀಚ್ ಆದ್ವಿ. 2500 ಕಿಲೋಮೀಟರು ಟೋಟಲ್ಲು. ಬ್ಯಾಂಗ್ಳೂರ್ ಟು ಗುಜರಾತ್, ಗುಜರಾತ್ ಟು ಬ್ಯಾಂಗ್ಳೂರು. ಯಾವುದು ಪ್ಲೇಸಸ್ ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇದೇ ಪ್ಲ್ಯಾನ್ನ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.